ಒಂದು ಉಪಯೋಗವನ್ನ ಮಾಡ್ಕೋತೀರಿ. ಇನ್ನು ಯಾವುದೇ ವಿಚಾರದಲ್ಲಿ ಕುಲಂಕುಷವಾಗಿ ಪರಿಶೀಲನೆ ಮಾಡ್ತಕ್ಕಂಥದ್ದು, ತೀಕ್ಷ್ಣವಾಗಿ ಆ ಒಳ ಬುದ್ಧಿ, ಒಳ ಸಂಚು, ಒಳ ಮರ್ಮಗಳನ್ನ ಸೂಕ್ಷ್ಮವಾಗಿ ಅದನ್ನ ಅರ್ಥ ಮಾಡ್ಕೊಳ್ತಕ್ಕಂತಹ ಒಂದು ಮನಸ್ಥಿತಿ ನಿಮ್ಮಲ್ಲಿ ಇರ್ತಕ್ಕಂಥದ್ದು, ಅದು ಒಂದು ಒಳ್ಳೆಯ ಒಂದು ಶಕ್ತಿ ಅಂತ ಹೇಳ್ಬೋದು. ಇನ್ನು ವಿಚಾರವಂತರಾಗಿ ವರ್ತಿಸ್ತಕ್ಕಂಥದ್ದು, ಯಾಕಂತಂದ್ರೆ ಸಮಾಜದಲ್ಲಿ ಒಂದು ಮಾನ, ಸನ್ಮಾನ, ಗೌರವಗಳು, ನಾಯಕತ್ವದ ಗುಣಗಳು, ಸಮಾಜದಲ್ಲಿ ನೀವು ಮುಂಚೂಣಿಯಲ್ಲಿರ್ತೀರಿ. ನಿಮಗೊಂದು ನಿಮ್ಮದೇ ಆಗಿರ್ತಕ್ಕಂಥ ಒಂದು ಬ್ರ್ಯಾಂಡ್ ಅನ್ನುವಂಥದ್ದು ಕ್ರಿಯೇಟ್ ಆಗಿರುತ್ತೆ. ಅದನ್ನ ನೀವು ಮೇಂಟೈನ್ ಮಾಡ್ಕೊಳ್ಳೋದಕ್ಕೋಸ್ಕರ ಸಿಕ್ಕಾಪಟ್ಟೆ ಸರ್ಕಸ್ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ನಿಮ್ಗೊಂದು ವ್ಯಾಲ್ಯೂ ಇದೆ, ಆ ವ್ಯಾಲ್ಯೂವನ್ನ ಉಳಿಸ್ಕೊಂಡು ಹೋಗುವಂತ ಪ್ರಯತ್ನಗಳು ನಡೀತಾನೆ ಇರುತ್ತೆ. ನಿಜಾನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಇನ್ನು ಎಲ್ಲರಿಗೂ ಪ್ರಿಯವಾಗಿರ್ತಕ್ಕಂಥ ವ್ಯಕ್ತಿತ್ವ, ಎಲ್ಲರಿಗೂ ಬೇಕು, ಈ ವ್ಯಕ್ತಿಗಳು ಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಇರುತ್ತೆ. ಜನಗಳ ಒಂದು ಗೌರವಗಳು, ಪ್ರೀತಿ, ವಿಶ್ವಾಸವನ್ನ ಇವತ್ತಿಗೂ ನೀವು ಒಂದು ಉಪಯೋಗಿಸ್ಕೋತೀರಿ, ಬಳಸ್ಕೋತೀರಿ, ಮತ್ತು ನಿಮ್ಗೆ ಅದು ಸಿಗ್ತಾ ಇರ್ತಕ್ಕಂಥದ್ದು. ಇನ್ನು ಸ್ವಲ್ಪ ವಿವಾಹದ ಜೀವನದಲ್ಲಿ ಕೆಲವೊಂದು ಪ್ರಾರಂಭದಲ್ಲಿಯೋ ಅಥವಾ ಮಧ್ಯದಲ್ಲಿಯೋ ಕೆಲವೊಂದು ಆಚೆ ಈಚೆ ಕಷ್ಟಗಳು, ಸಣ್ಣ ಪುಟ್ಟ ಸಮಸ್ಯೆಗಳು ಬಂದಿರುತ್ತೆ. ಅದನ್ನ ಮತ್ತೆ ಅನುಸರಿಸಿಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಜೀವನವನ್ನ ಸಾಗಿಸ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಇನ್ನು ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳನ್ನ ಸ್ವಪ್ರಯತ್ನದಿಂದನೇ ಮಾಡ್ತಕ್ಕಂಥದ್ದು, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಲ್ಲ. ನಿಮ್ಮ ಸ್ವಂತ ಬಲದಿಂದ, ನಿಮ್ಮ ಸ್ವಂತ ಪ್ರಯತ್ನದಿಂದ